ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣದ ಮೇಲೆ ಅನೇಕ ಬಾರಿ ದಾಳಿಗಳಾಯಿತು. ಯಾಕೆಂದರೆ ಜರಾಸಂಧ ಕಂಸನನ್ನು ಕೃಷ್ಣ ಕೊಂದ ಅಂತ ಕೃಷ್ಣನ ಮೇಲೆ ದಾಳಿ ಮಾಡ್ತಾ ಇದ್ದ. ಕೃಷ್ಣ ಕಂಸನ ಸಂಹಾರ ಮಾಡಿದ್ದಕ್ಕೆ ಜರಾಸಂಧನ ಮಕ್ಕಳಿಗೆ ವೈಧವ್ಯ ಬಂತು. ಜರಾಸಂಧನ ಮಕ್ಕಳು ಅಸ್ಥಿ ಪ್ರಾಸ್ತಿ, ನನ್ನ ಅಳಿಯ ನನ್ನ ಕೊಂದಲ್ಲ ಅಂತ ಮೇಲ್ನೋಟಕ್ಕೆ ಅಳಿಯನನ್ನು ಕೊಂದ ಅಂತ ದ್ವೇಷ, ಒಳಗಿನಿಂದ ದೇವರ ಮೇಲೆ ದ್ವೇಷಿನೇ ಆಗಿದ್ದ ಜರಾಸಂಧ. ಹಾಗಾಗಿ ಬಾರಿ ಬಾರಿ ಯುದ್ಧಕ್ಕೆ ಬಂದಾಗ ಮಥುರಾ ಪಟ್ಟಣ ಯಾದವರಿಗೆ ಅಷ್ಟು ಸುಭದ್ರ ಅಂತಾಗಲಿಲ್ಲ. ಕೃಷ್ಣ ಯೋಚಿಸಿದ, ನನ್ನ ಭಕ್ತರು ಇಷ್ಟು ಜರಾಸಂಧನ ದಾಳಿಗೆ ತತ್ತರಿಸಿದ ಮಥುರಾ ಪಟ್ಟಣದಲ್ಲಿ ಯಾಕಿರಬೇಕು? ಅವರಿಗೆಲ್ಲ ರಕ್ಷಣೆ ಸಿಗಬೇಕಲ್ಲ, ಒಂದೊಳ್ಳೆ ಪಟ್ಟಣ ನಿರ್ಮಾಣ ಮಾಡೋಣ ಅಂದ. ಒಂದು ಹೊಸ ಸಿಟಿ, ಸ್ಮಾರ್ಟ್ ಸಿಟಿ ಅಂತ ಹೆಸರಿಡ್ತಾರೆ ಈಗೆಲ್ಲ. ಅದಕ್ಕೆ ಒಂದು ಹೊಸ ಪಟ್ಟಣ ನಿರ್ಮಾಣ ಮಾಡ್ತೇನೆ. ಅದು ಹೇಗಿರಬೇಕು? ಸುತ್ತಲೂ ಸಮುದ್ರ ಇರಬೇಕು. ಯಾಕಂದರೆ ಶತ್ರುಗಳು ಯಾರೂ ಅದರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆಗಬಾರ್ದು ಸುಲಭ. ಅದಕ್ಕೆ ಸಮುದ್ರ ಮಧ್ಯಗಾಂಪುರೀಂ, ಸಮುದ್ರದ ಮಧ್ಯದಲ್ಲಿ ತಾನೇ ಕುಶಸ್ಥಲಿ ಅಂತ ಮೊದಲೊಂದು ಪಟ್ಟಣ ಇತ್ತಂತೆ. ಅದನ್ನೇ ತಾನು ವಿಶ್ವಕರ್ಮನನ್ನು ಕರೆಸಿ ಹೊಸ ಪಟ್ಟಣವಾಗಿ ಮಾರ್ಪಾಡು ಮಾಡಿದ. ಅಲ್ಲಿ ಎಲ್ಲ ಯಾದವರನ್ನು ನೀವು ಇಲ್ಲಿ ಬರಬೇಕು ಅಂತ ಕರ್ಕೊಂಡು ಬಂದು ವಾಸ ಮಾಡಿಸಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಇದು ಭಗವಂತ ತನ್ನನ್ನು ನಂಬಿದವರಿಗೆ ಒಂದೊಳ್ಳೆ ನಿವಾಸವನ್ನು ಕಲ್ಪಿಸಿಕೊಡ್ತಾನೆ ಅಂತನ್ಲಿಕ್ಕೆ ಚರಿತ್ರೆ. ಕೆಲವರಿಗೆ ಒಳ್ಳೆ ವಾಸಸ್ಥಾನ ಇರಲ್ಲ, ಬಹಳ ಒದ್ದಾಡ್ತಿರ್ತಾರೆ. ಎಲ್ಲಿರೋಣ ಎಲ್ಲಿರೋಣ, ಅಲ್ಲಿ ಹೋದರೂ ನೆಮ್ಮದಿ ಇಲ್ಲ, ಇಲ್ಲಿ ಹೋದರೂ ನೆಮ್ಮದಿ ಇಲ್ಲ. ಒಂದೊಳ್ಳೆ ನಿವಾಸ ಕಲ್ಪಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನೋಡಿ, ಕೃಷ್ಣನ ನಂಬಿದ ಎಲ್ಲ ಯಾದವರಿಗೆ ಶತ್ರುಗಳ ಆತಂಕನೇ ಇಲ್ಲದೇ ಇರುವ ದ್ವಾರಕಾ ಪಟ್ಟಣದಲ್ಲಿ ಒಂದೊಳ್ಳೆ ನಿವಾಸವನ್ನು ಎಲ್ಲ ಯಾದವರಿಗೂ ಕಲ್ಪಿಸಿದ ಅಂತ ಕಥೆ ಬರ್ತದೆ. ದ್ವಾರಕಾಧೀಶ ಅಂತಾದ. ಅಲ್ಲಿ ಇರುವಾಗ ಭೀಷ್ಮಕ ರಾಜನ ಅರಮನೆಯಿಂದ ಒಬ್ಬ ವಿಪ್ರ ಒಂದು ಪತ್ರ ತಂದು ಕೃಷ್ಣನ ಕೈ ಕೊಟ್ಟನಂತೆ. ಕೃಷ್ಣ ನೋಡ್ತಾನೆ, ಏನು ಪತ್ರ ಅದು, ಯಾರು ಬರೆದದ್ದು ಅಂತ. ಅದು ಬೇರೆ ಇನ್ಯಾರಲ್ಲ, ಸಾಕ್ಷಾತ್ ಶ್ರೀ ಅನ್ನುವ ಲಕ್ಷ್ಮೀ ರೂಪ. ಶ್ರೀ ಅನ್ನೋವಳು ಶ್ರೀ ಭೂ ದುರ್ಗಾ ಅಂತ 3 ಲಕ್ಷ್ಮೀ ದೇವಿಯ ರೂಪಗಳಲ್ಲಿ ಶ್ರೀರೂಪನೇ ಭೀಷ್ಮಕ ರಾಜನ ಮನೆಯಲ್ಲಿ ರುಕ್ಮಿಣಿಯಾಗಿ ಅವತಾರ ಮಾಡಿತ್ತಂತೆ. ಭೂರೂಪಳಾದ ಲಕ್ಷ್ಮಿ ಸತ್ರಾಜಿತ್ ಅನ್ನೋನ ಮನೆಯೊಳಗೆ ಸತ್ಯಭಾಮಿಯಾಗಿ ಅವತಾರ ಮಾಡಿದ್ಲಂತೆ. ದುರ್ಗಾ ಅನ್ನುವ ಲಕ್ಷ್ಮೀದೇವಿಯ ರೂಪ
ಅದು ನಂದಗೋಪನ ಮನೆಯಲ್ಲಿ ದುರ್ಗೆಯಾಗಿ ಅವತಾರ ಮಾಡಿದ್ದ. 3 ಲಕ್ಷ್ಮಿಯ ಅವತಾರಗಳು ಶ್ರೀ ಭೂ ದುರ್ಗಾ ಅಂತ. ಅದರಲ್ಲಿ ಶ್ರೀರೂಪಳಾದ ರುಕ್ಮಿಣೀ ದೇವಿಯನ್ನು ಜರಾಸಂಧ ತನ್ನ ಮನೆಯಲ್ಲಿ ಬೆಳೆಸಿದ ಶಿಶುಪಾಲನಿಗೆ ಮದುವೆ ಮಾಡಿಕೊಡಬೇಕು ಅಂತ ಹಾತುರಿತಾ ಇದ್ದಂತೆ. ಏನಾದರೂ ಮಾಡಿ ಶಿಶುಪಾಲನಿಗೆ ಕನ್ಯಾದಾನ ಮಾಡಿಸ್ಕೊಡ್ಬೇಕು. ಅವನಿಗೆ ಗೊತ್ತಿತ್ತು ಅಷ್ಟು ಸುಂದರಿಯಾಗಿದ್ದಾಳೆ ಅಂದರೆ ಇವಳು ಲಕ್ಷ್ಮಿನೇ ಇರಬೇಕು. ಕೃಷ್ಣನ ಮೇಲೆ ಎಷ್ಟು ಬಾರಿ ಯುದ್ಧಕ್ಕೆ ಹೋದರೂ ನನ್ನನ್ನು ಸೋಲಿಸಿ ಅವಮಾನ ಮಾಡಿದ್ದಾನೆ ಕೃಷ್ಣ. ಅವನಿಗೂ ಅವಮಾನ ಮಾಡಬೇಕಾದ್ರೆ, ಅವನಿಗೂ ಕೂಡ ಅವನನ್ನು ಸೋಲಿಸಿದ್ದೀವಿ ಅಂತ ಆಗಬೇಕಾದ್ರೆ ಅವನಿಗೆ ರುಕ್ಮಿಣಿ ಸಿಗದೆ ಇರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಂತೆ. ಎಂಥೆಂಥ ನೀಚರು ಸೇರಿಕೊಂಡಿರ್ತಾರೆ ನೋಡ್ರಿ. ಅದಕ್ಕೆ ಬೇರೆ ಬೇರೆ ರಾಜರನ್ನೆಲ್ಲ ಪತ್ರ ಬರೆದು ಹೇಳಿ ಕಳಿಸಿದ್ದಂತೆ ಜರಾಸಂಧ, ನೀವೆಲ್ಲ ಅದು ರುಕ್ಮಿಣಿಯ ಸ್ವಯಂವರಕ್ಕೆ ಬರಬೇಕು. ಯಾರೂ ಕೂಡ ರುಕ್ಮಿಣಿ ಸಿಗ್ತಾಳೆ ಅಂತ ಬರೋದಲ್ಲ, ಶಿಶುಪಾಲನಿಗೆ ಮದುವೆ ಮಾಡಿಕೊಡೋದು. ಅದನ್ನು ಅಪ್ಪಿ ತಪ್ಪಿ ನಿಮ್ಮದೇನಾದರೂ ಬಾಲ ಬಿಚ್ಚಿದ್ರೆ ಜರಾಸಂಧನ ಗದೆ ನಿಮ್ಮ ತಲೆ ಮೇಲೆ ಬೀಳುತ್ತದೆ ಅಂದ್ಬಿಟ್ಟಿದ್ದಂತೆ. ಅವರಂದರು, ಗದೆ ತಲೆ ಮೇಲೆ ಬೀಳೋದು ಬೇಡ, ನಾವೇನೋ ಕ್ಷತ್ರಿಯ ರಾಜರು ಅಂತ ನಮ್ಮ ಪರಾಕ್ರಮ ಅಲ್ಲಿ ಹೋಗಿ ತೋರಿಸೋದು ಬೇಡ. ಅವರು ಹೋದಾಗ ಇಷ್ಟು ಫೋಟೋ ತೆಗೆದು ಸೆಲ್ಫಿ ತಕ್ಕೋತಾರೆ, ತಕ್ಕೊಂಬಿಡ್ಲಿ ಬಿಡು ಅಂತ ಅಂದ್ಬಿಟ್ಟಿತ್ತು. ಹೀಗೆಲ್ಲ ರಾಜರನ್ನು ಹೆದರಿಸಿ ಬೆದರಿಸಿ ತಮ್ಮ ಶೌರ್ಯ ಏನಲ್ಲ ನನ್ನ ಮುಂದೆ ಅಂತ ಜರಾಸಂಧ ಅವರನ್ನೆಲ್ಲ ಕರೆಸಿದ್ದಾನೆ. ಆದರೆ ಯಾರು ಎದ್ದೇಳೋ ಹಾಗಿಲ್ಲ, ಹಾಗೆ ಮಾಡಿಬಿಟ್ಟಿದ್ದಾನಂತ. ಕೆಲವೊಮ್ಮೆ ನಮ್ಮ ಕಡೆ ಅಂತಾರೆ, ಈ ಹಲ್ಲು ಕಿತ್ತಿದ ಹಾವಿರ್ತಾವಲ್ಲ ಹಂಗೆ ಮಾಡಿಬಿಟ್ಟಿದ್ದಂತೆ. ಸುಮ್ಮನಿರಬೇಕು. ಇದು ಗೊತ್ತಾಯಿತು ಶಿಶುಪಾಲನಿಗೆ ಕೊಡಿಸೋದು ಅಂತ. ಶಿಶುಪಾಲ ಯಾರು? ಹಿಂದಿನ ಜನ್ಮದ ರಾವಣ. ರಾವಣನಾದಾಗ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದ, ರಾಮನಿಂದಲೇ ಹತನಾಗಿದ್ದ. ಅವನೇ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ಆಗಲೂ ಸೀತಾ ನಿಮಿತ್ತದಿಂದಲೇ ಅವನಿಗೆ ಅವಮಾನ, ಸಾವು. ಈಗಲೂ ಕೂಡ ಅದೇ ಸೀತೆ ರುಕ್ಮಿಣಿಯಾಗಿದ್ದಾಳೆ. ಅವಳು ಬೇಕು ಅಂತ ಮತ್ತೆ ಬಯಸಿದ್ದಾನೆ. ಇದಲ್ವೇ ನೀಚತನ ಅಂದರೆ? ನೀಚ ಅಂದರೆ ಇದೇ. ಮತ್ತು ಇದಕ್ಕಿಂತ ಏನು ದುಷ್ಟತನ ಹೇಳೋಣ. ಈಗ ಅವಳನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಆಸೆ ಪಡ್ತಿದ್ದಾನೆ. ಅದಕ್ಕೆ ಸರಿಯಾಗಿ ರುಕ್ಮಿಣಿಗೊಬ್ಬ ಸಹೋದರ ಇದ್ದ. ಅವನ ಹೆಸರು ರುಗ್ಮಿ ಅಂತ. ಅವನು ಇಲ್ವಲ ಅನ್ನೋ ಅಸುರ. ಅವನನ್ನು ಜರಾಸಂಧ ತನ್ನ ಭೃತ್ಯ ಅಂತ ಮಾಡ್ಕೊಂಡ್ಬಿಟ್ಟಿದ್ನಂತೆ. ಅವನ ಕಡೆ ಮಾತು ತಗೊಂಡ, ನೋಡು ರುಗ್ಮಿ, ನಿನ್ನ ಸಹೋದರಿ ಭಾಳ ಸುಂದರಳಿದ್ದಾಳೆ, ನನ್ನ ಮನೆಯಲ್ಲೇ ಬೆಳೆಸಿದ ಶಿಶುಪಾಲನಿಗೆ ಕನ್ಯಾದಾನ ಮಾಡಬೇಕು ಅಂತ ಮಾತು ತಗೊಂಡ್ಬಿಟ್ಟ. ಆಯಿತು ಅಂತಂದ. ವ್ಯವಸ್ಥೆ ಆಯಿತು. ರಾಜರೆಲ್ಲ ಬಂದರು. ಭೀಷ್ಮಕನ ಅರಮನೆ, ಅವನ ಆಸ್ಥಾನ ಅಂದರೆ ಕುಂಡಿನಾಪಟ್ಟಣ ಅಂತಿತ್ತಂತೆ. ವಿದರ್ಭ ದೇಶದ ರಾಜಧಾನಿ ಕುಂಡಿನಾಪಟ್ಟಣ ಅಂತಿತ್ತು. ಎಲ್ಲ ರಾಜರು ಬಂದಿದ್ದಾರೆ, ಪ್ರೇಕ್ಷಕರಾಗಬೇಕು ಅಂಥೇಳಿ ಬಂದಿದ್ದಾರೆ. ಯಾರೂ ಬಂದಿಲ್ಲ ಮದುವೆಗೂ ಸ್ವಯಂವರಕ್ಕೆ ಅಂತ. ಇಲ್ಲಿ ಪತ್ರ ಹೋಗಿದೆ ಕೃಷ್ಣನಿಗೆ, ಇಷ್ಟೆಲ್ಲ ಇಲ್ಲಿ ನಡೀತಾ ಇದೆ ಕೃಷ್ಣ, ನಿನಗೆ ಈ ವಿಷಯ ಮುಟ್ಟಿಸ್ತಾ ಇದ್ದೇನೆ ಅಂತ ಪತ್ರ ಬರಿತಾ ಇದ್ದಾಳೆ ರುಕ್ಮಿಣಿ. ಏನಿತ್ತು ಪತ್ರದಲ್ಲಿ? ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಳಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ ಅಂತಾಳೆ. ಹೇ ಕೃಷ್ಣ, ನನ್ನ ಮನಸ್ಸಿನೊಳಗೆ ನಾರದರು ನಿನ್ನ ಕಥೆಯನ್ನು ಹೇಳಿ ನಿನ್ನ ಗುಣಗಳನ್ನು ವರ್ಣನೆ ಮಾಡಿ ನನ್ನನ್ನು ಯಾವಾಗಲೂ ನೀನೇ ಅಂತ ನನ್ನ ಮನಸ್ಸಿನೊಳಗೆ ಕುಳಿತಿದ್ದಿ ಅಂತಾಳಂತೆ. ಅಷ್ಟು ಶ್ರವಣ ಮಾಡಿದ್ಲಂತೆ ಕೃಷ್ಣನ ಬಗ್ಗೆ ರುಕ್ಮಿಣಿ ಅಂತಾಳೆ. ಗುಣಾನ್ ಶ್ರುತ್ವ, ನಿನ್ನ ಪರಾಕ್ರಮ, ನಿನ್ನ ಶೌರ್ಯ, ನಿನ್ನ ಧೈರ್ಯ, ನಿನ್ನ ಸ್ವಾಭಿಮಾನ, ನಿನ್ನ ದಯಾಪರತೆ, ನೀನು ಭಕ್ತರಿಗೆ ಮಾಡುವ ಅನುಗ್ರಹ, ಭಕ್ತರ ಆಪತ್ತುಗಳನ್ನು ಪರಿಹರಿಸುವ ನಿನ್ನ ಶಕ್ತಿ, ನಿನ್ನ ಕಾರುಣ್ಯ ಎಲ್ಲ ಕೇಳಿದ್ದೇನೆ ಅಂತಂದ್ಲಂತೆ. ಎಲ್ಲ ಕೇಳಿ ಕೇಳಿ ಮನಸ್ಸು ನಿನ್ನಲ್ಲೇ ರಥವಾಗಿದೆ. ಇಲ್ಲಿ ನೋಡಿದರೆ ಶಿಶುಪಾಲನಂಥ ನರಿಗಳು ನನ್ನ ಮೇಲೆ ಕಣ್ಣು ಹಾಕ್ತಿದ್ದಾರೆ. ಅವಳು ಬರೆಯುವಾಗ ಅದನ್ನು ಬರೆದಿದ್ದಾಳೆ. ಇಂಥ ನರಿನಾಯಿಗಳು ನನ್ನ ಮೇಲೆ ಕಣ್ಣು ಹಾಕ್ತಿದ್ದಾಳೆ. ಅವರು ನನ್ನನ್ನು ಅಪಹರಿಸ್ಕೊಂಡು ಹೋದರು ಅಂದರೆ
ನನಗೇನು ಅವಮಾನ ಅಲ್ಲ ಅನ್ಲಂತೆ ಲಕ್ಷ್ಮಿ. ಮತ್ತು ಯಾರಿಗೆ? ನಿನಗೆ ಅನ್ಲಂತೆ. ಇದೊಳ್ಳೆ ಸಮಸ್ಯೆ. ಯಾಕೆ ಅಂತ ಅದಕ್ಕೆ ರುಕ್ಮಿಣಿ ಬರಿತಾಳೆ, ಒಂದು ದೊಡ್ಡ ಕಾಡಿನಲ್ಲಿ ಆ ಪ್ರಾಣಿಗಳಿಗೆಲ್ಲ ಅದರದ್ದೇ ಆಹಾರ ಅಂತಿರ್ತದೆ. ಅವು ಅದನ್ನು ತೊಗೊಂಡು ಹೋದರೆ ಸರಿ. ಸಿಂಹದ ಆಹಾರವನ್ನು ನರಿ ಏನಾದರೂ ತೊಗೊಂಡು ಹೋದರೆ ಸಿಂಹಕ್ಕೆ ಅವಮಾನವೋ ಅಥವಾ ಆಹಾರಕ್ಕೆ ಅವಮಾನವೋ ಅಂತ ಕೇಳಿದ್ನಂತೆ. ರುಕ್ಮಿಣಿಯ ಮಾತು ಎಷ್ಟು ಚಮತ್ಕಾರವಾಗಿದೆ. ಅವಳು ಹೇಳುವಾಗ ಅದಕ್ಕೆ ಅಂತಾಳೆ, ಹೇ ಪುರುಷ ಸಿಂಹ, ವ್ರೀಡಾವತಿ ಕುಲವತಿ ನ ವೃಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ಹೇ ನೃಸಿಂಹ ಅಂದರೆ ಪುರುಷ ಸಿಂಹ, ನೀನೊಬ್ಬ ಸಿಂಹನಿದ್ದಂತೆ, ನಿನ್ನ ಪಾಲು ನಾನು. ಒಂದು ವೇಳೆ ನನ್ನನ್ನು ಶಿಶುಪಾಲನಂಥ ನರಿ ಏನಾದರೂ ಅಪಹರಿಸ್ಕೊಳ್ತದೆ ಅಂತ ಹೊರಟ್ರೆ ಅವಮಾನ ಯಾರಿಗೆ ಹೇಳು ಅಂತ ಕೇಳಿದ್ಲಂತೆ. ಮತ್ತೊಂದು ಮಾತು ಬರೀತಾಳೆ, ಗೋಪಿಕಾ ಸ್ತ್ರೀಯರು ತಮ್ಮ ಆಪತ್ತು ಬಂದಾಗೆಲ್ಲ ನಿನ್ನ ಸ್ಮರಣೆ ಮಾಡಿ ತಮ್ಮ ಆಪತ್ತು ಪರಿಹರಿಸ್ಕೊಂಡ್ರು. ಅವ್ರಿಗೆ ಬಂದ ಆಪತ್ತು ಪರಿಹರಿಸಿದ್ರಿಂದ ನಿನ್ನನ್ನು ಆಪತ್ ಪರಿಹಾರಕ, ಆಪತ್ ಬಾಂಧವ ಅಂತ ನಿನ್ನನ್ನು ಕರೆದ್ರು. ಈಗ ಅದೇ ಗೋಪಿಕೆಯರಂತೆ ನಾನೊಬ್ಬಳು. ಆ ಸ್ತ್ರೀಯರ ಮೇಲೆ ಆಪತ್ತು ಬಂದಾಗ ಪರಿಹರಿಸಿ ಆಪತ್ ಬಾಂಧವನಾದ ನೀನು, ನಾನೂ ಒಬ್ಬಳು ಸ್ತ್ರೀಯಾಗಿ ಅಬಲೆಯಾಗಿ ನನ್ನ ಆಪತ್ತಿಗೆ ನೀನು ಪರಿಹಾರಕ ಅಂತ ಕರೆದಾಗ ಬರದೇ ಹೋದರೆ ನಿನಗೆ ಬಂದ ಆ ಬಿರುದು ದೂರ ಆಗಬೇಕಾಗ್ತದೆ ಅಂತ ಕೇಳಿದ್ಲಂತೆ. ನೋಡಿ ಎಷ್ಟೆಷ್ಟೆಲ್ಲ ಮಾತುಗಳನ್ನು ಆಡಿದ್ದಾಳೆ. ಬಹಳ ಚಮತ್ಕಾರವಾಗಿದೆ, ಅದ್ಭುತವಾಗಿದೆ. ಮೇಲಾಗಿ ಒಬ್ಬಳು ಕನ್ಯೆ ಯಾರನ್ನು ನಿಜವಾಗಲೂ ಕೂಡ ಅವಳು ವರಿಸಿದರೆ ಅವಳು ಇಹಲೋಕ ಪರಲೋಕದಲ್ಲಿ ಸುಖದಿಂದ ಇರಬಲ್ಲು ಅದನ್ನು ಹೇಳ್ತಾಳೆ. ಯಾರನ್ನು ವರಿಸಿದರೆ ಶಾಸ್ತ್ರಗಳಲ್ಲಿ ಕನ್ಯೆಯನ್ನು ದಾನ ಮಾಡಿಕೊಡುವಾಗ ಸತ್ಪಾತ್ರನಿಗೆ ಅಂತಿದೆ ಅಂತೆ. ಧನ್ಯಾ ಬಲಾ ಸಾ ವಿಭವೇ ಭವೇದ್ಯಾ, ಧನ್ಯಾ ಅಬಲಾ ಅಪಿ ಸಾ ಧನ್ಯ. ಅವಳು ಅಬಲೆಯಾದರೂ ಧನ್ಯಳೆನಿಸ್ತಾಳೆ. ಯಾವಾಗ? ಧರ್ಮಪಾತ್ರೆ ಯೋಗ್ಯ ಸತ್ಪಾತ್ರನಿಗೆ ಸೇರಿದ್ಲು ಅಂತಾದರೆ, ಕೈ ಸೇರಿದರೆ. ನೀನು ಕೃಷ್ಣ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೆ. ಶಾಸ್ತ್ರಗಳೆಲ್ಲ ಜಗತ್ತು, ಶಾಸ್ತ್ರಗಳೆಲ್ಲ ಹೇಳಿದ್ದೇ ನಿನ್ನನ್ನು, ನಿನಗಿಂತ ಸತ್ಪಾತ್ರ ಲೋಕದಲ್ಲಿ ಯಾರೂ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ನಿನ್ನಂಥ ಸತ್ಪಾತ್ರನಿಗೆ ನಾನು ಸೇರಿದೆ ಅಂತ ಆದರೆ, ನಿನ್ನ ಕೈ ಸೇರಿದರೆ ನಾನೂ ಧನ್ಯಳಾಗ್ತೇನೆ. ನನ್ನನ್ನು ಪಡೆದ ನಮ್ಮಪ್ಪ ಇದ್ದಾನೆ ಭೀಷ್ಮಕ ರಾಜ, ಅವನೂ ಧನ್ಯನಾಗ್ತಾನೆ ಅಂತನ್ಲಂತೆ. ಇದು ಈ ಥರದ ಅಂಶಗಳನ್ನು ಒಳಗೊಂಡು ಒಂದೆಡೆ ಪ್ರೀತಿ, ಭಕ್ತಿ, ಶ್ರದ್ಧೆ, ವಿನಯ, ಇನ್ನೊಂದೆಡೆ ಒಂದು ಸ್ತ್ರೀಯಾಗಿ ಒಬ್ಬ ಮಹಾಪುರುಷನನ್ನು ಪಡೆಯುವ ಆಸೆ ಎಲ್ಲವನ್ನು ಒಳಗೊಂಡು, ಇನ್ನೊಂದೆಡೆ ಭಕ್ತಳಾಗಿ ಭಗವಂತನನ್ನು ಆಪತ್ತಿಗೆ ಒದಗುವವ ಅಂತನ್ನುವ ಅಂಶವನ್ನು ಒಳಗೊಂಡು ಪತ್ರ ಬರೆದು ಕಳಿಸಿದ್ದಾಳಂತ. ಎಲ್ಲ ಸೇರಿಕೊಂಡಿದೆ ಒಕ್ಕಣಿಕೆ ಅಲ್ಲಿ. ಇಷ್ಟೆಲ್ಲ ಪತ್ರ ನೋಡಿದ ಮೇಲೆ ಅಂದ, ಇನ್ನು ನಾನು ತಡ ಮಾಡಿದರೆ ಉಪಯೋಗ ಇಲ್ಲ ಅಂದ. ಯಾಕಂದರೆ ಅವಳು ಏನು ಬರೆದಿದ್ಲಲ್ಲಿ ನೋಡು ಕೃಷ್ಣ, ಈಗ ನಡೀತಾ ಇರುವಂಥ ಸಂದರ್ಭ ಏನಿದೆ ಇಲ್ಲಿ ನನ್ನನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ಸಂಚು ರೂಪಿಸಿದ್ದಾರೆ. ಈ ಸಂಚಿನಲ್ಲಿ ನೀನು ಹೇಗೆ ಬರಬೇಕು ಅಂದರೆ ಕೇಳ್ಕೊಳ್ತಾಳವಳು, ರಾಕ್ಷಸ ವಿಧಿಯಂತೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂದ್ಲಂತೆ. ರಾತ್ರಿ ಬಂದ, ಅಂತಃಪುರದಲ್ಲಿದ್ಲು ರುಕ್ಮಿಣಿ. ಯಾರು ಏನೂ ಕೂಡ ಎಚ್ಚರ ಇಲ್ಲದೆ ಮಲಗಿದ್ರು. ಕೃಷ್ಣ ಅವಳನ್ನು ಎತ್ತುಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಹೊರಟು ಬಿಟ್ಟ. ಹಂಗಾಗಬಾರ್ದು, ರಾತ್ರಿ ಬರಬಾರ್ದು. ಅಥವಾ ನಾನಾಗಿ ಎಲ್ಲೋ ಬರೋದು, ನೀನು ಎಲ್ಲೋ ಬಂದು ನನ್ನ ರಥದಲ್ಲಿ ಕೂಡಿಸ್ಕೊಂಡು ಹೋದಿ, ಊರವರೆಲ್ಲ ಪಾಪ ಏನು ಗೊತ್ತಿಲ್ಲ, ಹಂಗೂ ಆಗಬಾರ್ದು ಅಂದ್ಲಂತೆ. ಮತ್ತು ಹೆಂಗಾಗಬೇಕು ಅಂದರೆ ಎಲ್ಲರೂ ನಿಂತಿರಬೇಕು, ಎಲ್ಲರ ಕೈಯಲ್ಲಿ ಆಯುಧ ಇರಬೇಕು, ನಾನು ಬಂದಿರಬೇಕು, ನಿನ್ನ ಶೌರ್ಯವನ್ನು ತೋರಿಸ್ಬೇಕು, ಪರಾಕ್ರಮವನ್ನು, ನನ್ನನ್ನು ಕರ್ಕೊಂಡು ಹೋಗಬೇಕು. ಹಿಂಗೆ ಆಗಬೇಕು ಅಂದ್ಲಂತೆ. ಇದು ಒಳ್ಳೆ ವಿಚಿತ್ರ ನೋಡ್ರಿ ವ್ಯವಸ್ಥೆ.
ಅವಳು ಹೇಳುವಾಗ ಹಾಗೆ ಕೇಳ್ತಾಳೆ, ನನ್ನನ್ನು ಇವುಗಳ ಮಧ್ಯದಲ್ಲೇ ಕರ್ಕೊಂಡು ಹೋಗು. ರಾಕ್ಷಸೇನ ವಿಧಿನ, ರಾಕ್ಷಸ ವಿಧಿಯಂತೆ ಪಾಣಿಗ್ರಹಣ ಮಾಡಬೇಕು. ಆಯಿತು ಅಂದ ಕೃಷ್ಣ. ಹಾಗಾಗಿ ಅವಳು ಕೇಳಿದ್ದಕ್ಕೆ ತಕ್ಕಂತೆ ಅವಳಿಗೆ ಅನುಗ್ರಹಿಸಬೇಕಲ್ಲ. ಅವಳು ಹೇಳಿದಾಳೆ, ಕುಲದೇವತಾ ಯಾತ್ರೆ ಇಂಥ ಸಮಯಕ್ಕೆ ನಡೀತದೆ, ಅದಕ್ಕೆ ಊರು ಹೊರಗಿನ ದೇವಸ್ಥಾನಕ್ಕೆ ಅಂತ ನಾನು ದರ್ಶನಕ್ಕೆ ಬರ್ತೇನೆ. ಒಬ್ಬಂಟಿಗಳಾಗಿ ನನ್ನಂತೂ ದರ್ಶನಕ್ಕೆ ಹೋಗ್ಲಿಕ್ಕೆ ಇವರು ಯಾರೂ ಬಿಡಲ್ಲ. ಸುತ್ತಲೂ ಸೈನಿಕರನ್ನು ಅಂತ ನೇಮಕ ಮಾಡಿರ್ತಾನೆ. ಬರೀ ಸೈನಿಕರ ಮೇಲೆ ಜರಾಸಂಧನಿಗೆ ವಿಶ್ವಾಸ ಇರಲ್ಲ. ಸೇನಾಧಿಪತಿಗಳನ್ನು, ಆಯುಧ ಹಿಡ್ಕೊಂಡವರನ್ನು, ಬೇರೆ ರಾಜರನ್ನು ಎಲ್ಲ ನೇಮಕ ಮಾಡಿದ್ದಂತೆ. ಅದೂ ಹೇಳಿದಾಳೆ, ನೀನು ಅಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ತನಕ ಅವಳು ಮಾಡ್ತಾಳೆ. ಶ್ರೀಕೃಷ್ಣ ಪತ್ರದಲ್ಲಿದ್ದದ್ದನ್ನು ನೋಡಿ ಪತ್ರ ಕೊಟ್ಟಂಥ ಯಾವ ವಿಪ್ರನಿದ್ನಲ್ಲ ಅವ್ರ ಕೈ ಗಟ್ಟಿ ಹಿಡಿದು ಎಳೆದು ರಥದಲ್ಲಿ ಕೂಡಿಸ್ಕೊಂಡ್ಬಿಟ್ಟಂತೆ. ಮೊದಲು ನಡೀರಿ ಹೋಗೋಣ ಅಂದ. ಆಚಾರ್ಯರು ಪಾಪ ಅಲ್ಲೇ ಮರೆತು ಬಂದಿದ್ರು ಅವರು. ಸ್ವಾಮಿ ನನ್ನ ಬ್ಯಾಗ್ ನಿಮ್ದು ಆಮೇಲೆ ನಾ ಕೊಟ್ಟು ಕಳಿಸ್ತೇನೆ ಎಂದ ಕೃಷ್ಣ. ಅವರು ಬೇರೆ ಯಾರಲ್ಲ, ಸುದೇವ ಅಂತ ವಿಪ್ರ. ಆ ವಿಪ್ರನ ಹೆಸರು. ಅವರೇ ಮುಂದೆ ಈ ಕಲಿಯುಗದೊಳಗೆ ವಾದಿರಾಜ ಅಂತ ಆಗಿದ್ದಾರಂತೆ. ರಾಜರೇ ಆ ಸಮಯದೊಳಗೆ ಆ ವಿಪ್ರನಾಗಿ ಪತ್ರ ಸಂದೇಶವನ್ನು ಕೃಷ್ಣನಿಗೆ ಕೊಟ್ಟವರು. ಅವರು ಒಂದು ಮಾತು ಹೇಳ್ತಾರೆ, ಈ ಪತ್ರ ಸಂದೇಶ ತಂದುಕೊಟ್ಟ ಕೃಷ್ಣನ ಈ ಪಾಣಿಗ್ರಹಣ ಉತ್ಸವ ಇದೆಯಲ್ಲ, ಇದು ಮುಂದೆ ನಡೀಲಿಕ್ಕಿದೆ ರುಕ್ಮಿಣಿಯ ಒಟ್ಟಿಗೆ. ಆದರೆ ಕೃಷ್ಣ ಮುಂದೆ ನಡೀತದೆ ಅನ್ನೋ ಖಾತ್ರಿಪಡಿಸ್ಲಿಕ್ಕೆ ಪತ್ರ ತಟ್ಟುಕೊಟ್ಟ ಬ್ರಾಹ್ಮಣನ ಪಾಣಿಯನ್ನೇ ಗ್ರಹಣ ಮಾಡಿಬಿಟ್ಟಂತೆ ಮೊದಲು. ಅದಕ್ಕೆ ಅವರಂತಾರೆ, ಸಂದೇಶ ಮಾತ್ರಮಭಿವೀಕ್ಷ್ಯ ಕೃಷ್ಣ. ಈ ಕೃಷ್ಣ ಸಂದೇಶವನ್ನು ನೋಡಿಯೇನೆ ತಂದುಕೊಟ್ಟ ವಿಪ್ರನ ಪಾಣಿಯನ್ನು ಗ್ರಹಣ ಮಾಡ್ತಾನೆ ಅಂದಮೇಲೆ ಇನ್ನು ಬರೆದು ಕಳಿಸಿದ ರುಕ್ಮಿಣಿ ಪಾಣಿ ಗ್ರಹಣ ಮಾಡದೇ ಇರ್ತಾನ ಅಂತ ಚಮತ್ಕಾರ ಮಾಡಿದ್ರು ಅವರು. ಮಾಡೇ ಮಾಡ್ತಾನೆ. ರಥ ರಭಸದಿಂದ ಹೊರಟಿದೆ. ಹೇಳಿದ ಸಾರಥಿಗೆ, ಇಲ್ಲಿ ಹೊರಟ ರಥ ಎಲ್ಲೂ ನಿಲ್ಲಿಸದಂತೆ ನೋಡಿ. ಇದೆಲ್ಲ ನೀವು ಯೋಚಿಸಿದರೆ ಬಹಳ ದೂರ ಇದೆ. ವಿದರ್ಭ ದೇಶ, ದ್ವಾರಕಾಪಟ್ಟಣ, ಸೌರಾಷ್ಟ್ರ, ಇಲ್ಲಿಗೆ ಹೊರಟಂತಹ ರಥ ವೇಗವಾಗಿ ಹೊರಟಿದ್ದು ನೇರ ವಿದರ್ಭ ದೇಶದ ಕುಂಡಿನಾಪಟ್ಟಣಕ್ಕೆ ಹತ್ತಿರ ಬಂದಾಗ ಕೃಷ್ಣ ಹೇಳಿದ, ಒಳಗೆ ಹೋಗಬೇಡ, ಇಲ್ಲೇ ನಿಲ್ಲಿಸು ಅಂದ್ಬಿಟ್ಟ. ಒಳಗೆ ಹೋಗಬೇಡ. ಯಾಕೆ? ಒಳಗೆಲ್ಲ ಬರೀ ದುಷ್ಟರೇ ತುಂಬಿಕೊಂಡಿದ್ದಾರೆ, ಈಗ ಒಳಗೆ ಹೋಗೋದು ಬೇಡ ಅನ್ನಂತೆ. ಶಿಶುಪಾಲ, ಸಾಂಬ, ಅವರೇ ಇದು. ಸಾಂಬ ಅಲ್ಲ, ಸಾಲ್ವ, ದಂತವಕ್ತ್ರ, ಜರಾಸಂಧ ಅವೇ ತುಂಬಿಕೊಂಡಿದ್ದು. ಒಳಗೆ ಬೇಡ ಅಂತ ಹೊರಗೆ ರಥ ನಿಲ್ಲಿಸಿದ್ದ. ಸೂರ್ಯಾಸ್ತ ಆಯಿತು. ಬೆಳಗ್ಗೆ ಸೂರ್ಯೋದಯಕ್ಕೆ ರುಕ್ಮಿಣಿ ಕುಲದೇವತಾ ಯಾತ್ರೆಗೆ ಸುರಿಗೆ ಸ್ನಾನ ಮಾಡಿಕೊಂಡು ಅದ್ಭುತವಾದ ಮಿಂಚಿನ ಹೊಳಪಿನ ಸೀರೆ ಉಟ್ಟು, ನಡುಪಟ್ಟಿ ಕಟ್ಟಿ, ಕಾಲ್ಗೆಜ್ಜೆ ಕಟ್ಟಿ, ತಲೆ ತುಂಬ ಗುಂಗುರು ಕೂಲವಾದ ನೀಳವಾದ ದಟ್ಟ ಕೂದಲುಗಳನ್ನು ಹರಡಿ, ಲಕ್ಷ್ಮಿ ಕೇಳಬೇಕೆ, ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಸಿಂಜನ್ನೋ ಪುರಶೋಭಿಪಾದ ಕಮಲಾಂ. ತಾಯಿ ರುಕ್ಮಿಣಿ ಸಿಂಜನ್ನೋ ಪುರಲೋ ಶೋಭಿಪಾದ ಕಮಲಾಂ. ಸಿಂಚನ್ ಅಂತ ಹೇಳ್ತಾರೆ. ಅಪೂರ್ವ ಶಬ್ದ ಬರುವ ಗೆಜ್ಜೆಯನ್ನು ಕಾಲಿ ಕಟ್ಟಿದ್ಲಂತೆ ರುಕ್ಮಿಣಿ ದೇವಿ. ನೂಪುರ ಅಂದರೆ ಗೆಜ್ಜೆ, ಕಾಲ್ಗೆಜ್ಜೆ ಕಟ್ಟಿದಾಳಂತೆ. ಮಂದಸ್ಮಿತೋದ್ಯನ್ಮುಖೀ, ಮಂದಹಾಸ ಮಾಡ್ತಾ ಇದ್ದಾಳಂತೆ. ಮುಖದಲ್ಲಿ ಒಳ್ಳೆ ಮಂದಹಾಸ ಅಂತ. ಮಂದಸ್ಮಿತವನ್ನು ಬೀರುವಂತಹ, ನಡುಪಟ್ಟಿ ಕಟ್ಟಿದ, ಎದೆ ಉಬ್ಬಿದ, ಆಗತಾನೆ ಯೌವನಕ್ಕೆ ಕಾಲಿಟ್ಟ ಆ ರುಕ್ಮಿಣಿ ಬ್ರಹ್ಮಾದಿ ದೇವತೆಗಳಿಗೆ ತಾಯಿಯಾದ ಜಗಜ್ಜನನಿ ಲೋಕಕ್ಕೆ ಕಲ್ಯಾಣ ಆಗ್ತದಲ್ಲ ಅಂತ ಕೃಷ್ಣನ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾಳೆ ಅಂತಾರೆ. ಸಿಂಚನ್ನೋ ಪುರಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರು ವಿಲಸನ್ಮಧ್ಯಾಂ ಕೊಣತ್ಕಂಕಣಾಂ. ಕಂಜಾಕ್ಷೀಂ ಅರಳಿದ ಕಣ್ಣು, ಕಮಲದಂತೆ ಅರಳಿದೆ. ಕುಚಭಾರಭೀರು ವಿಲಸನ್ಮಧ್ಯಾಂ ಎದೆ ಭಾರದಿಂದ ಬಾಗಿದೆ. ಕಾಂಚಿ ದಡುಪಟ್ಟಿ ಕಟ್ಟಿದಾಳೆ.
ಅದಕ್ಕೆ ವಿವರಣೆ ಮಾಡ್ತಾ ಹೇಳ್ತಾರೆ, ಹೇಗಿದ್ಲು ಜಗಜ್ಜನನಿ ಲಕ್ಷ್ಮಿ ಆವಾಗ ಅಂತ ವರ್ಣನೆ ಮಾಡಿದ್ದಾರೆ. ಕಂಜಾಕ್ಷೀಂ ಕುಚಭಾರಭೀರು ವಿಲಸನ್ಮಧ್ಯಾಂ ಕೊಣತ್ ಕಂಕಣಾಂ, ಕೈ ತುಂಬ ಬಳೆ ತೊಟ್ಟಿದ್ದಾಳೆ, ಕೊಣತ್ತಂತೂ ಧ್ವನಿ ಮಾಡ್ತಿದ್ವಂತೆ. ಕೈ ಬಳೆಗಳು ಧ್ವನಿ ಮಾಡ್ತಿವೆ, ಕಾಲ್ಗೆಜ್ಜೆ ಧ್ವನಿ ಮಾಡ್ತಿದೆ, ಮುಖದಲ್ಲಿ ಮಂದಹಾಸ ಬೀರ್ತಿದ್ದಾಳೆ, ಕಣ್ಣು ಅರಳಿಸಿದಾಳೆ, ವಸ್ತ್ರ ಅಪೂರ್ವವಾದ ಮಿಂಚಿನ ಹೊಳಪಿಂದು ತೊಟ್ಟಿದ್ದಾಳೆ, ಭಾರದಿಂದ ಎದೆ ಬಾಗಿದೆ. ಇಷ್ಟು ವರ್ಣನೆಯನ್ನು ವಾದರಾಜರು ಮಾಡಿದ್ದಾರೆ ನೋಡ್ರಿ. ಕೊಣತ್ ಕಂಕಣಾಂ ಲಂಬಾಲಕಾಂ ರುಕ್ಮಿಣೀಂ, ದಟ್ಟವಾದ ನೀಳವಾದ ಕೂದಲು ಗುಂಗುರು ಗುಂಗುರು ಆದದ್ದು ಮುಖ ತುಂಬ ಹರಡಿದೆ, ಸುರುಗಿ ಸ್ನಾನ ಮಾಡಿದ್ರಿಂದ. ಅಂಥ ಲಕ್ಷ್ಮಿ ತಾನು ಕಾಲ್ನಡಿಗೆಯಲ್ಲಿ, ಅದು ಕೂಡ ಕಾಲ್ನಡಿಗೆಯಲ್ಲಿ ಬರ್ತಾಳಂತೆ. ಯಾಕೆ ಅಂದರೆ ರಾಜರು ಚಮತ್ಕಾರ ಮಾಡಿದರು. ಪ್ರಿಯಕರ ಬರ್ತಿದ್ದಾನೆ ಎಂದಾಗ ಯಾವ ಪ್ರಿಯತಮೆಗೆ ತಾನೇ ಚಪ್ಪಲಿ ಕಡೆ ನೆನಪಿರ್ತದೆ ಅಂತಂದ್ರಂಥವ್ರು. ಅಷ್ಟು ಅದ್ಭುತವಾದ ರಾಜರು. ಅರೇ ನನ್ನ ಪ್ರಿಯತಮ ಬರ್ತಿದ್ದಾನೆ ಕೃಷ್ಣ, ಈ ಬಂಗಾರದ ಚಪ್ಪಲಿ, ಈ ಬಂಗಾರದ ಪಾದುಕೆ, ಈ ರಥ, ಈ ನನ್ನ ವೈಭವ ಏನು, ಅವನ ಮುಂದೆ ಇವೆಲ್ಲ ಏನು ಅಂತ. ಅದಕ್ಕೆ ತೇವನೇನವ್ ರಜಂತಿ ಪ್ರಿಯ ಚರಣ ಸಕಾಶಂ ತೇವನೇನವ್ ರಜಂತಿ, ತೇವನೇನವ್ ರಜಂತಿ, ಕಾಲ್ನಡಿಗೆಯಲ್ಲೇ ನಡೆದ್ಲಂತೆ. ಈ ಜರಾಸಂಧ ಶಿಶುಪಾಲರೆಲ್ಲ ಅವಳು ನಡೆದು ಮತ್ತೆ ಬರೋವರೆಗೂ ಸುತ್ತಲೂ ನಿಲ್ಲಿಸಿದ್ವು ಅಂತ, ಕೈಯಲ್ಲಿ ಈಟಿ ಕೊಟ್ಟು. ಶಿಶುಪಾಲನ ಸೈನ್ಯ, ಜರಾಸಂಧನ ಸೈನ್ಯ, ರುಗ್ಮಿಯ ಸೈನ್ಯ, ಎಷ್ಟು ಜಮಾವಣೆ ಮಾಡಿರ್ಬೇಕು ನೋಡ್ರಿ ಸೈನ್ಯವನ್ನು. ಒಬ್ಬ ಕೃಷ್ಣನಿಗೆ ರುಗ್ಮಿಣಿ ಸಿಗಬಾರ್ದು ಅಂತ ಇಷ್ಟು ವ್ಯವಸ್ಥೆ. ಇಷ್ಟೆಲ್ಲ ಒಬ್ಬರು ಎಲ್ಲ ನರಿಗಳು ಸೇರ್ಕೊಂಡಂಗೆ ಸೇರ್ಕೊಂಡಿದ್ದಾರೆ. ಮೇಲಾಗಿ ದೊಡ್ಡ ದೊಡ್ಡ ಅಂತಸ್ತುಗಳು, ಆ ಮೇಲ್ಭಾಗದಲ್ಲೆಲ್ಲ ರಾಜರುಗಳಂತೆ. ಇವಳು ಹೋಗಬೇಕು ಬರಬೇಕಷ್ಟೇ, ಮಧ್ಯದಲ್ಲಿ ಯಾರು ಒಂದು ಇರುವೆನೂ ಬರಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ವ್ಯವಸ್ಥೆ ಮಾಡಿದ್ದ. ಹಾಗೇ ಮಾಡಬೇಕು ಅಂತ ಅವನಿಗೆ ತಲೆ ಒಳಗೆ, ಯಾರೂ ಬರಬಾರ್ದು. ನೋಡಿದರೆ ರುಕ್ಮಿಣಿ ಹೋಗುದ್ಲು, ಕುಲದೇವತಾ ಯಾತ್ರೆ ಅಂತಂದರು, ವಾದ್ಯ ಘೋಷಗಳು ಮೊಳಗುತ್ತಿದ್ದಾವೆ, ಲಾಜ ಏರಿಸ್ತಾ ಇದ್ದಾರೆ, ಅಲ್ಲಲ್ಲಿ ಕಲಶ ಧರಿಸಿದ್ದಾರೆ, ಎಲ್ಲ ನಡೀತಿದೆ. ಆ ಕುಲದೇವಿ ದರ್ಶನ ಮಾಡಿದ್ಲು. ಶಿವ ಇದ್ದ, ಕುಲದೇವರು ಅಂದರೆ ಭೀಷ್ಮಕ ರಾಜನ ಕುಲದೇವರು ಶಿವ ಅಂತ ಹೇಳ್ತಾರೆ. ಅವನನ್ನು ನೋಡಿದ್ಲು. ಶಚಿ ಇದ್ಲು ಅಂತ ಹರಿವಂಶ ಹೇಳ್ತದೆ, ಶಚೀದೇವಿ ದೇವಸ್ಥಾನ, ಅವಳನ್ನು ಪೂಜಿಸಿದ್ಲು ಅಂತ ಆದರಿಸಿದ್ಲು. ಮಹಾನುಭಾವಳಾದ ಗೌರಿ ಇದ್ಲು, ಗೌರಿ ಪೂಜೆ ಮಾಡಬೇಕು ಅಂತಿದೆ ವಿವಾಹ ಮಾಡಿಕೊಳ್ಳುವ ಮುನ್ನ, ಅವಳನ್ನೂ ನೋಡಿದ್ಲು. ಶಿವ ಆಯಿತು, ಗೌರಿ ಆಯಿತು, ಶಚಿ ಆಯಿತು. ಅವಳಿಗೆ ಆತಂಕ, ಎಲ್ಲಿ ವಿಪ್ರ ಪಾತ್ರ ತೊಗೊಂಡು ಮುಟ್ಸಿದ್ನೋ ಇಲ್ಲೋ ಕೃಷ್ಣನಿಗೆ. ಯಾರೋ ಇಲ್ಲೇ ದಾನ ಕೊಡ್ತೇನೆ ಆಚಾರ್ಯ ಬರ್ರಿ ಅಂತ ಕರೆದು ಬಿಡೋಣ, ಪತ್ರ ಅಲ್ಲೇ ಟೊಂಕದಲ್ಲಿ ಉಳಿಯೋಣ, ಆಚಾರ್ಯ ದಾನಕ್ಕೆ ಹೋಗಿಬಿಡೋಣ. ಏನೋ ಆತಂಕ ಅಂತ ಆ ಪ್ರದರ್ಶನ ಕಣ್ಣಿನಲ್ಲಿ. ಬರ್ತಾನೆ ಕೃಷ್ಣ, ಅಷ್ಟೇನು ಬರಲ್ಲ ಅಂತಲ್ಲ, ಅದು ಒಂದು ಬೇರೆ ಮತ್ತೆ ವಿಶ್ವಾಸ. ಯಾಕಂದರೆ ಕೊಟ್ಟು ಕಳಿಸಿದ್ದು ವಿಪ್ರನ ಕೈಯಲ್ಲಿ ಅಲ್ವೇ, ವಿಪ್ರನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ, ಯಾವುದೋ ಬುದ್ಧಿ ಇಲ್ಲದ ಪಕ್ಷಿಯ ಕೈಯಲ್ಲಿ ಕೊಟ್ಟಿಲ್ಲ, ಬುದ್ಧಿ ಇಲ್ಲದಂಥ ಮೋಡದ ಕೈಯಲ್ಲಿ ಪ್ರೇಮದ ಸಂದೇಶ ಹೇಳಿದವನಲ್ಲ. ಕೆಲವು ಕವಿಗಳೆಲ್ಲ ಬುದ್ಧಿ ಇಲ್ಲದ ಮೋಡಗಳನ್ನೇ ಪ್ರೇಮದ ಸಂದೇಶಕ್ಕೆ ಅಂತ ದೂತನನ್ನು ಮಾಡಿಕೊಂಡ್ರಂತೆ. ಅದಕ್ಕೆ ಬುದ್ಧಿನೇ ಇಲ್ಲ, ಅದು ಹೇಗೆ ಹೋಗಿ ಹೇಳಬೇಕಪ್ಪ ಪ್ರಿಯತಮನಿಗೆ ಪ್ರೇಮದ ಸಂದೇಶವನ್ನು? ಬುದ್ಧಿ ಇಲ್ಲದ ಪಕ್ಷಿ ಅಲ್ಲ, ಬುದ್ಧಿ ಇಲ್ಲದ ಮೋಡ ಅಲ್ಲ, ಚಾಣಾಕ್ಷ, ಶಾಸ್ತ್ರ ಸಂಪನ್ನ, ಸದಾಚಾರ ಸಂಪನ್ನ ವಿಪ್ರ, ಅವನನ್ನು ದೂತನನ್ನು ಮಾಡಿಕೊಂಡಿದ್ದಾಳಂತೆ. ಅಂದಮೇಲೆ ಈ ಪತ್ರ ಕೊಟ್ಟಿರ್ತಾನೆ ಅಂತ ವಿಶ್ವಾಸ. ಎಲ್ಲ ಪೂಜೆ ಮುಗಿದಿದೆ, ಮರಳಿ ಮನೆಗೆ ಹೊರಡಬೇಕು ಅಂತ ಕೃಷ್ಣ ಬಂದೋ ಇಲ್ಲೋ ಅಂತ ನೋಡಿದರೆ, ಇವಳು ನೋಡೋ ಮುನ್ನವೇ ಕೃಷ್ಣ ಬಂದಿದ್ದಂತೆ ದೂರದಲ್ಲಿ. ಅವಳಿಗೊಬ್ಬಳಿಗೆ ಗೊತ್ತಾಗ್ತಾ ಇದೆ. ಆ ವೇಗದ ರಥ ಬರುವ ವೇಗಕ್ಕೆ ಇವಳ ದೇಹದಲ್ಲಿರುವ ರೋಮಗಳೆಲ್ಲ ರೋಮಾಂಚನಗೊಂಡುವಂತೆ. ಆ ಪ್ರಿಯತಮ ಬಂದದ್ದು ಪ್ರಿಯತಮೆಗಷ್ಟೇ ಗೊತ್ತಾಗ್ತದೆ ಅಂತಾರೆ ವಾದರಾಜರು. ಅದು ಸಹಜ. ಬಂದ ನನ್ನ ಯಜಮಾನ, ನನ್ನ ಮನದೈವ, ನಮ್ಮ ಅಪ್ಪನ ಕುಲದೇವನನ್ನು ನೋಡಿದೆ, ಈಗ ನನ್ನ ಮನದೈವವನ್ನು ನೋಡಿದೆ ಅಂತಂತಾಳಂತೆ. ಆ ರಥ ಎಷ್ಟು ವೇಗವಾಗಿ ಬರ್ತಿದ್ದದ್ದು ನೋಡಿದರೆ ಉಳಿದವರಿಗೆಲ್ಲ ಗಾಳಿ ಬಂದಾಗ ಆಗ್ತಾ ಇದೆ ಅಂತ. ಬರೀ ಗಾಳಿ, ಏನೋ ಗಾಳಿ ಬೀಸ್ತಾ ಇದೆ ಅಲ್ಲ ಅಂತ ಅನಿಸ್ಬೇಕಂತೆ. ಆದರೆ ಕೃಷ್ಣ ಬರ್ತಿದ್ದ ರಭಸ ಅವಳಿಗೆ ಗೊತ್ತಾಯಿತು. ಹತ್ರನೂ ಬಂದಾಯಿತು ರಥ.
ಹತ್ರ ಬಂದಾಗ ಕೃಷ್ಣ ಕೈ ಚಾಚಿದಾನೆ. ಅವಳು ಆ ಕೃಷ್ಣನಿಗೆ ಕೈ ಕೊಟ್ಲಂತೆ. ಇದು ಪಾಣಿಗ್ರಹಣ ಅಂತಂತಾರೆ ವಾದರಾಜರು. ಇದೇ ಪಾಣಿಗ್ರಹಣ. ಅಲ್ಲೇ ಎದುರುಗಡೆ ಶಿಶುಪಾಲ, ಜರಾಸಂಧ, ರುಗ್ಮಿ, ಸಾಲ್ವ, ದಮಘೋಷ ಎಲ್ಲ ನಿಂತಿದ್ವಂತಲ್ಲೇ. ಅವೆಲ್ಲ ಅಲ್ಲಲ್ಲೇ ಮೇಲ್ಮೇಲೆ ನಿಂತಾವೆ. ಕೆಳಗಡೆ ಸೈನಿಕರಿದ್ದಾರೆ. ಕೃಷ್ಣನ ರಥ ಬಂದಾಗಿದೆ. ರುಕ್ಮಿಣಿ ಕೈ ಕೊಡ್ತಿದ್ದನ್ನು ನೋಡ್ತಿದ್ದಾರೆ. ಏನು ಮಾಡ್ತಾರೆ, ಯಾಕೇನು ಮಾಡಲಿಲ್ಲ ಅಂದರೆ, ರುಕ್ಮಿಣಿಯ ಮುಖದಲ್ಲಿಯ ಒಂದು ಸೌಂದರ್ಯ ಹೇಗಿತ್ತು, ಎಲ್ಲ ಸೈನಿಕರಿಗೆ ಆ ಸೌಂದರ್ಯ ನೋಡೇನೆ ನಿಗ್ಬೆರಗಾಗಿ ಬಿದ್ದುಬಿಟ್ರಂಥವ್ರು, ಮೂರ್ಛೆ ಬಿದ್ದುಬಿಟ್ರು. ಬಾಣ ಬಿಟ್ಟಿಲ್ಲ, ಅಸ್ತ್ರ ಪ್ರಯೋಗಿಸಿಲ್ಲ, ಶಸ್ತ್ರ ಪ್ರಯೋಗಿಸಿಲ್ಲ. ರುಕ್ಮಿಣಿಯ ಮುಖದ ಸೌಂದರ್ಯ ನೋಡಿ ಎಲ್ಲ ಸೈನಿಕರು ಮೂರ್ಛೆ ಬೀಳೋ ಹಾಗಾಯ್ತಂತೆ. ಆಗಿರಬೇಕು ಸೌಂದರ್ಯ, ಇವಳ ರುಕ್ಮಿಣಿ ಅಂತ. ಅವರಲ್ಲೆಲ್ಲ ಕಾಮನ ಬಾಣ ಬಂತಿತ್ತಂತೆ. ಕಾಮ ಬಂದು ಬಾಣ ಬಿಟ್ಟ ಅಂತಾರೆ ವಾದರಾಜರು. ಯಾಕೆ ಬಿಟ್ಟ? ಎಲ್ಲಿವರೆಗೂ ರುಕ್ಮಿಣಿನ ಕೃಷ್ಣ ಎತ್ಕೊಂಡು ಹೋಗಲ್ಲ, ಅಲ್ಲಿವರೆಗೂ ಕೃಷ್ಣನ ಮಗನಾಗಿ ನಾವು ಹುಟ್ಟಲಿಕ್ಕಿಲ್ಲ. ನಾವು ಹುಟ್ಟಬೇಕು ಅನ್ನೋ ತವಕ ಮನ್ಮಥನಿಗಿದೆ ಅಂತೆ. ಅದಕ್ಕೆ ಪ್ರಾಯ ಮನ್ಮಥ ಬಾಣ ಹೂಡಿ ಎಲ್ಲ ಸೈನಿಕರಿಗೂ ಬಿಟ್ಟದ್ರಿಂದ ಮೂರ್ಛೆಗೊಂಡುವಂತೆ. ಕೃಷ್ಣ ಹತ್ರ ಬಂದು ರುಕ್ಮಿಣಿಯ ಪಾಣಿಗ್ರಹಣ ಮಾಡಿದ. ನಡುವಿಗೆ ಕೈ ಹಾಕಿ ಎತ್ತಿ ಕೂಡಿಸಿಕೊಂಡ ತನ್ನ ರಥದಲ್ಲಿ. ಆ ರಥದಲ್ಲೇ ಭಗವಂತ ಅವಳಿಗೆ ಆಲಿಂಗನ ಮಾಡಿಕೊಂಡ. ಹೇಳಿದ್ನಂತೆ, ರಥ ನಿಲ್ಲಿಸಬೇಡ, ವೇಗವಾಗಿ ಹೋಗೋದು, ವೇಗವಾಗಿ ಹೋಗ್ಬಿಟ್ಟು. ತದನು ಮದನ ಬಂಧಿ ಭೂತ ಚಿತ್ತೇಶು ಭೂಪೇಶು ಅವಿದಿತ ಗತಿರುದ್ಯತ್ ರೋಮರಾಜಿಂ ಪ್ರಹರ್ಷಾತ್. ಭಗವಂತ ಅವಳಿಗೆ ಮಾತ್ರ ತನ್ನ ಬರುವನ್ನು ತೋರಿಸಿ ರೋಮಾಂಚನಗೊಳಿಸಿ ಪಾಣಿಗ್ರಹಣ ಮಾಡಿ ಗಟ್ಟಿ ಆಲಿಂಗಿಸಿಕೊಂಡು ಕೆನ್ನೆಗೆ ಕೆನ್ನೆ ಹಚ್ಚಿ ಎದೆಗೆ ಎದೆ ಹಚ್ಚಿ ಗಟ್ಟಿ ಆಲಿಂಗಿಸಿಕೊಂಡು ಅವಳಿಗೆ ಸುಖ ಕೊಟ್ಟ ಅಂತಾರೆ ವಾದರಾಜರು. ಆಲಿಂಗನ ಸುಖ, ಭರ್ತ್ರ ಆಲಿಂಗನ, ಗಂಡನ ಆಲಿಂಗನದ ಸುಖವೇ ಒಂದು ಅದ್ಭುತ ಹೆಣ್ಣಿಗೆ ಅಂತ ರಾಜರು ವರ್ಣನೆ ಮಾಡ್ತಾರೆ. ಅಂಥ ಸುಖವನ್ನು ಅವಳಿಗೆ ನೀಡಿದ್ದಲ್ದೇನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನಂತೆ ಕೃಷ್ಣ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ನೋಟದ ಸೂಚನೆ ಏನು ಅಂತ ವಾದರಾಜರಂತಾರೆ. ನೋಟದ ಸೂಚನೆ ಏನು? ಮತ್ತೇನು ಪ್ರತ್ಯೇಕ ಮದುವೆ ಬೇಡ ತಾನೆ ಅಂತ ಸೂಚನೆ ಅಂತ. ಈಗ ನೀನು ಹೇಳದಂತೆ ಮಾಡಿಕೊಂಡಿದ್ದೆ, ಹಿಂದೆಂದೂ ಇಂಥದ್ದು ಮಾಡಲಿಲ್ಲ. ನೀನು ಸೀತೆಯಾಗಿ ಬಹಳ ಗಂಭೀರವಾಗಿ ನಿಂತಿದ್ದಿ, ನಾನು ರಾಮನಾಗಿ ಗಂಭೀರವಾಗಿ ಬಂದಿದ್ದೆ. ಇದು ಹಾಗಾಗಲೇ ಇಲ್ಲ. ಮತ್ತೇನು ಮದುವೆ? ಪುನರ್ವಿವಾಹೇನ ಕಿಮಿಂದಿರಾಯಾ, ಇಂದಿರಾಯ ಪುನರ್ವಿವಾಹೇನ ಕಿಂ, ಪಾಣಿಗ್ರಹಣ ಆಯಿತು, ಆಲಿಂಗನ ಆಯಿತು, ಇನ್ನೇನಿದೆ ವಿವಾಹ ಅಂದರೆ ಪ್ರತ್ಯೇಕ ಅಂತ ತನ್ನ ಕಣ್ಣನ ನೋಟವನ್ನು ದೂತವನ್ನಾಗಿ ಮಾಡಿಕೊಂಡು ಅವಳಿಗೆ ತಿಳಿಸುವಷ್ಟು ನೋಡ್ತಾ ಇದ್ದ ಅಂತ ವರ್ಣನೆ ಮಾಡ್ತಾರೆ. ಅಪಾಂಗದೂತಿ ವಿನಿವೇದಿತಾತ್ಮ ಮನೋನುಕೂಲಂ, ಅವಳ ಮನಸ್ಸಿಗೆ ಅನುಕೂಲ ಹೇಗೋ ಹಾಗೆ ಅವಳನ್ನು ಗಟ್ಟಿ ಆಲಿಂಗಿಸಿಕೊಂಡು ನಿಲ್ಲಿಸಿ ಆ ವೇಗದೊಳಗೆ, ರಥ ಹೋಗುವ ವೇಗದೊಳಗೆ ಅವಳನ್ನು ಕೈ ಬಿಡ್ತಿಲ್ಲ, ರಥ ಹೋಗೋದನ್ನು ನಿಲ್ಲಿಸ್ತಾ ಇಲ್ಲಂತೇನು, ಹೋಗು ಅಂತಂತ ಇದ್ದಾನೆ. ಇವಕ್ಕೆ ಎಚ್ಚರನೇ ಇಲ್ಲ, ಯಾರಿಗೆ ಎಚ್ಚರ ಇಲ್ಲ ಮೈ ಮೇಲೆ. ಊರು ದಾಟುವಾಗ ಇವಕ್ಕೆ ಎಚ್ಚರ ಆಯ್ತಂತೆ. ಸಿನಿಮಾ ಮುಗಿದ ಮೇಲೆ ಎಚ್ಚರ ಆಗ್ತಿರ್ತಾವೆ ಕೆಲವೊಮ್ಮೆ. ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೋತಿರ್ತಾರೆ. ಇಲ್ಲೇ ಇಲ್ಲ ಕೃಷ್ಣ, ರುಕ್ಮಿಣಿ ಇಲ್ಲ, ಎಲ್ಲಿ ಹೋದ ಅಂತ ಈಟಿ ತೊಗೊಳ್ಳಿಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ರು ಇದ್ರ ತಾನೇ ಎಲ್ಲಿ ಹೋದ ಅಂತಲ್ಲಿ. ರುಗ್ಮಿಗೆ ಸಿಟ್ಟು ಬಂತು, ನಖಶಿಖ ಅಂತ ಸಿಟ್ಟು ಮಾಡಿ ಜರಾಸಂಧ ತನ್ನ ಎರಡೂ ಭುಜಗಳನ್ನು ಹೋಗಿ ಗೋಡೆಗೆ ಬಡಿದ. ಗೋಡೆ ಸೀಳ್ತಂತೆ. ತನ್ನ ಎದೆಗೆ ತಾನೇ ಒಡೆದುಕೊಂಡ. ಏನಾಗಿದೆ ಈ ಬಾಹುಬಗಳಿಗೆ ಅಂತಂದ. ಇಷ್ಟು ಸಲಿ ಅವಮಾನ ಮಾಡಿದ್ದಾನೆ ಕೃಷ್ಣ, ಇಂಥ ಅವಮಾನ ಹಿಂದೂ ಮಾಡಿರಲಿಲ್ಲ, ಅಷ್ಟು ಅವಮಾನ ಆಯಿತು ಅಂತಂದ. ಶಿಶುಪಾಲ ಕನ್ನಡಿ ಮುಂದೆ ಕೂತಿತ್ತದು ಹೋಗಿ. ಸೊಟ್ಟ ದೇಹ, ಲಟ್ಟು ಮಾರಿ, ಅದಕ್ಕೆ ರುಕ್ಮಿಣಿ ಬೇಕು ಅಂತ ಕೂತಿತ್ತದು. ಹೆಟ್ಟ ಅಂತಾರೆ ನಮ್ಮ ಕಡೆಯಲ್ಲೆಲ್ಲ, ಹೆಟ್ಟಿದ್ದಂಗೆ ಇತ್ತದು. ಬೆಟ್ಟದಂಥ ದೇಹ, ಅಕರಾಳು ವಿಕರಾಳು ಮಾರಿ, ಅದರ ಮೀಸಿ, ಅದರ ಮಾರಿ ಯಾರು ಕನ್ಯಾ ಕೊಟ್ಟಾರದಕ್ಕೆ? ಅಂಥ ವ್ಯವಸ್ಥೆಗೆ ಎಲ್ಲೋ ಬೇರೆ ದೇಶದಿಂದ ಕರೆಸಿ ಮತ್ತು ಬೇರೆ ಅವನಿಗೆ ಅಲಂಕಾರ ಬೇರೆ ಮಾಡಿಸಿದ್ರಂತೆ. ಈಗ ಈ ದೇಶದವ್ರು ಅಲಂಕಾರ ಮಾಡೋಂಗಿಲ್ಲ ಈಗ ಲಗ್ನಕ್ಕೆಲ್ಲ.
ಬೇರೆ ದೇಶದಿಂದ ಯಾರೋ ಬ್ಯೂಟಿಷಿಯನ್ ಕರೆಸಿ, ಯಾಕಂದ್ರೆ ಫೋಟೋ ಭಾಳ ತೆಗಿತಾವಪ್ಪ, ಶಿಶುಪಾಲ ಸ್ವಲ್ಪ ಚಂದ ಬರಲಿ ಅಂತ ಆ ಸೊಟ್ಟ ಮಾರಿಗೆ ಒಂದು ಅಲಂಕಾರ ಬೇರೆ ಮಾಡಿದ್ರಂತೆ. ಅದಕ್ಕೆ ಹಣಿಗೆ ಬೇರೆ ಮಂಡೋಳೆ ಕಟ್ಟಿದ್ರು. ಆ ಕೈಯಲ್ಲಿ ಒಂದು ಮಂಡೋಳೆ ಇಟ್ಕೊಂಡು ಕನ್ನಡಿಯಲ್ಲಿ ಕನಸು ಕಾಣ್ತಿದ್ದ, ಇನ್ನೇನು ರುಕ್ಮಿಣಿ ಸಿಗ್ತಾಳೆ, ಕುಲದೇವತಾ ಯಾತ್ರೆ ಬಂದ ಮೇಲೆ ನನ್ನ ಒಳ್ಳೆಯವಳು, ನಾನು ಅವಳಿಗೆ ಮಾಂಗಲ್ಯ ಕಟ್ತೀನಿ ಅಂತ ಕೂತಿತ್ತದು. ಬಂದು ಹೇಳಿದರು, ನಿನ್ನ ಹಣೆ ಬಾರಕ್ಕೆ ಎಲ್ಲಿದ್ದಾಳೋ ರುಕ್ಮಿಣಿ, ರುಕ್ಮಿಣಿ ಕನಸು ಕಾಣ್ತಿದ್ದೀಯಲ್ಲೋ, ಬಂದಾಯ್ತು ಕೃಷ್ಣ ಅವಳನ್ನು ಕರೆದುಕೊಂಡು ಹೋಗ. ಜಹಾರ ಕೃಷ್ಣೋ ರುಕ್ಮಿಣಿ, ಜಹಾರ ಕೃಷ್ಣ ರುಕ್ಮಿಣಿ. ಮತ್ತು ವಿಷಯ ಕೇಳಿದ ಕೂಡಲೇ ಯಾವ ಕನ್ನಡಿ ಮುಂದೆ ಕೂತಿದ್ದ ಅದೇ ಕನ್ನಡಿಗೆ ಹೋಗಿ ಹಣಿಗೆ ಜಜ್ಜಿಕೊಂಡಂತೆ. ಇಷ್ಟ ಆಗಬೇಕಾಗಿತ್ತು ಅಂತಾರೆ ವಾದರಾಜರು. ಬಯಸಬಾರ್ದದ್ದನ್ನು ಬಯಸಿದ್ರೆ ಹಣಿ ಜಜ್ಜಿಕೊಳ್ಳದೆ ಮತ್ತೆ ಇನ್ನೇನು ಮಾಡ್ತೀಯ? ಎಲ್ಲ ಸಜ್ಜನರು ಅವನಿಗೆ ಹಿಡಿ ಶಾಪ ಹಾಕಿದ್ರಂತೆ, ಹಿಡಿ ಶಾಪ. ಹಿಂದೆ ನೀನೊಬ್ಬ ಭಿಕ್ಷುಕ ವೇಷದಲ್ಲಿ ಬಂದು ಸೀತೆಯನ್ನು ಆ ಪಂಚವಟಿಯಲ್ಲಿ ಅಪಹರಿಸಿ ನಾನೇ ಭಾರಿ ಶೂರ ಅನ್ನೋ ಹಾಗೆ ಮೆರೆದಿದ್ದೆಲ್ಲೋ, ನೋಡಿ ನಿನಗಾದ ಅವಮಾನ ಅಂತ ತೋರಿಸಿದ್ದಂತೆ ಕೃಷ್ಣ. ನಿನ್ನ ಎದುರುಗಡೆಗೆ ಬರ್ತೇನೋ, ನೀವಿದ್ದಾಗ ಬರ್ತೀನಿ, ರಥದಲ್ಲಿ ಬರ್ತೀನಿ, ಅದೇ ಕನ್ಯೆಯನ್ನು ನಾನೇ ಕರೆದುಕೊಂಡು ಹೋಗ್ತೀನಿ, ನಿನ್ನ ಹಾಗೆ ವೇಷ ಬದಲಾಯಿಸಿಕೊಂಡು ಬರಲ್ಲ ಅಂತಂದಂತೆ ಭಗವಂತ. ಇದಲ್ವೇ ಶೌರ್ಯ ಅಂದರೆ? ಇಲ್ಲಿ ಯಾರಿದ್ದಾರೋ ಮಾರೀಚನನ್ನು ಹುಟ್ಟಿಸಿ ನೀನು ಹೋಗಲೇಬೇಕು ಅಂತ ರಾಮನನ್ನು ಆಶ್ರಮದಿಂದ ದೂರ ಕಟ್ಟಿ, ಲಕ್ಷ್ಮಣನನ್ನು ಇಲ್ಲ ಅಂತ ಅನಿಸಿ ಒಬ್ಬಂಟಿಗಳಾಗಿ ಒಬ್ಬಳು ಅಬಳೆ ಸೀತೆಯನ್ನು ವೇಷ ಮರೆಸ್ಕೊಂಡು ಬಂದು ಭಿಕ್ಷುಕನಾಗಿ ಕರೆದುಕೊಂಡು ಹೋಗ್ತೀಯಲ್ಲ, ಇದನ್ನು ಪರಾಕ್ರಮ ಅಂತಾರ? ಇದು ಪರಾಕ್ರಮನ? ಇದು ಶೌರ್ಯನ? ಇದು ನಪುಂಸಕತೆ ಅಲ್ವೇನೋ? ನೋಡಿ ನಾನು ಹೇಗೆ ಮಾಡಿದೆ ಅಂತ ತೋರಿಸಿದ ಕೃಷ್ಣ. ಅದಕ್ಕೆ ಹೋಗಿ ಹಣೆಗೆ ಜಜ್ಜಿಕೊಂಡ. ಹಣೆ ಜಜ್ಜಿಕೊಂಡು ದೊಡ್ಡ ಕುದುರೆ ಮೇಲೆ ಹೋಗಿ ಕೂತಂತೆ. ಆ ಕುದುರೆಗೆ ಅಲಂಕಾರ ಮಾಡಿದ್ರಂತೆ ಮತ್ತೆ. ಯಾಕೆ ಅಂದರೆ ಈ ಮದುವೆ ಮಾಡಿಕೊಟ್ಟ ಮೇಲೆ ಎಲ್ಲ ದೊಡ್ಡ ಮೆರವಣಿಗೆ ಅಂತ ನಡೀತದೆ, ವರ ಬರಲಿಕ್ಕೆ ಮೆರವಣಿಗೆ ಮಾಡಿಕೊಂಡು ಆ ಕುದುರೆಯ ಮೇಲೆ ಕೂತ್ಕೊಂಡ. ಎಲ್ಲರೂ ದೊಡ್ಡ ಕಲ್ಲು ಎಸೆದ್ರಂತೆ ಈ ವರನಿಗೆ. ಅರಳು ಹಾಕ್ತಾರೆ ಅಂದ್ಕೊಂಡಿದ್ದ, ಕಲ್ಲು ಹಾಕಿದ್ರಂತೆ. ತಲೆ ಕಟ್ಕೊಂಡ ಏನು ಮುಂಡಾಸಿತ್ತು ಅದು ಕೆಳಗೆ ಬಿತ್ತಂತೆ. ನಡಿ ಕುದುರೆ ಅಂದರೆ ಕುದುರೆನೂ ಕೈ ಕೊಡ್ತಂತೆ, ಅದು ಹೋಗೋಲ್ತು ಮಾರ. ಇವನ ಹಣೆ ಬಾರಕ್ಕೆ ಕುದುರೆ ಕೈ ಕೊಟ್ಟಿದೆ, ರುಕ್ಮಿಣಿ ಕೈ ಕೊಟ್ಲು, ಜನಗಳು ನಿಂದಿಸ್ಲಿಕ್ಕೆ ಶುರು ಮಾಡಿದರು. ಇಂಥ ಅವಮಾನ ಜೀವನದಲ್ಲಿ ಅನುಭವಿಸಿರಲಿಲ್ಲ, ಅಂಥ ಅವಮಾನ. ಇದು ಕೃಷ್ಣನಿಗೆ ಪ್ರತೀಕಾರ. ಧರ್ಮಕ್ಕೆ, ರುಕ್ಮಿಣಿಗೆ, ನ್ಯಾಯಕ್ಕೆ ಯಾರೆಲ್ಲ ವಿರೋಧ ಮಾಡ್ತಾರೆ ಅವರಿಗಿಂಥ ಅವಮಾನ ತಪ್ಪಿದ್ದಲ್ಲ ಅಂತ ಹೇಳ್ತದೆ. ಆಮೇಲೆ ಅಲ್ಲಿದ್ದು ರುಕ್ಮಿ ಅಂದ, ನಾನು ಯುದ್ಧಕ್ಕೆ ಹೋಗ್ತೀನಿ, ನೀವೆಲ್ಲ ಬರ್ರಿ ರಾಜರು ಅಂತ ಕೆಲವು ರಾಜರನ್ನು ಕರ್ಕೊಂಡು ಕೃಷ್ಣನನ್ನು ಹಿಂಬಾಲಿಸ್ಕೊಂಡು ದಂಡೆತ್ತಿ ಹೋದ. ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ಯುದ್ಧ ಮಾಡಲಿಕ್ಕೆ ಬರ್ತಿದ್ದಾರೆ, ಹಾಗಾದರೆ ರಥ ನಿಲ್ಲಿಸು ಅಂತನ್ನಂತೆ. ಮತ್ತೆ ರಥ ಹಿಂತಿರುಗಿಸಿದ. ಯಾರ್ಯಾರು ಯುದ್ಧಕ್ಕೆ ಬಂದಿದ್ರು, ಏನೆಲ್ಲ ಕನಸು ಕಟ್ಟಿದ್ರು ರುಕ್ಮಿಣಿಯ ಬಗ್ಗೆ ಅಶ್ಲೀಲವಾಗಿ. ಏ ಭೈಷ್ಮ್ಯಾ ಪರಿರಂಭಣಂ ಚಕಮಿರೇ, ರುಕ್ಮಿಣಿಯನ್ನು ನಾನು ಆಲಿಂಗಿಸ್ಕೊಳ್ತೇನೆ ಅಂತ ಸೌಂದರ್ಯ ಮೋಹಿತರಾಗಿ ಅವಳ ಆಲಿಂಗನದ ಕನಸು ಕಂಡಿದ್ರಲ್ಲ, ಅವರ ಭುಜಗಳನ್ನು ಕತ್ತರಿಸಿದ್ದಂತೆ ಕೃಷ್ಣ ಯುದ್ಧ ಮಾಡಿ. ಯಾರು ಅವಳನ್ನು ಚುಂಬನ ಮಾಡಬೇಕು ಅಂತ ಕನಸು ಕಟ್ಟಿದ್ರು, ರುಂಡವನ್ನು ಕತ್ತರಿಸಿದ. ಅವಳೊಟ್ಟಿಗೆ ಮಲಗಬೇಕು ಅಂತ ಅಶ್ಲೀಲವಾದ ಕನಸು ಕಟ್ಟಿದ್ರು, ಅವರ ಟೊಂಕವನ್ನು ಚೆನ್ನಾಗಿ ಕತ್ತರಿಸಿದ. ಧ್ವಜ ಕತ್ತರಿಸಿದ, ಕುದುರೆಗಳನ್ನು ಕತ್ತರಿಸಿದ, ಸಾರಥಿಯನ್ನು ಕೊಂದ, ನೆಲದ ಮೇಲೆ ನಿಲ್ಲಿಸಿದಂತೆ ರಾಜರನ್ನೆಲ್ಲ. ಇದು ನೋಡು ನಿನಗೆ ಕೊಡ್ತಿರೋ ಶೌರ್ಯ ದಕ್ಷಿಣೆ ಅಂತನ್ನಂತೆ ಕೃಷ್ಣ. ಇದು ಶೌರ್ಯ, ಇದು ಪರಾಕ್ರಮ. ಎಲ್ಲ ರಾಜರು ಕೃಷ್ಣನ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗಿ ಸೋತು ಸುಣ್ಣಾಗಿ ಬಿಟ್ರು, ಎಲ್ಲ ಕಳ್ಕೊಂಡ್ರು. ಒಂದು ವಸ್ತ್ರದ ಮೇಲೆ ಓಡಿ ಬಂದ್ರಂತೆ, ಪಲಾಯನ ಮಾಡಿದರು. ಕೃಷ್ಣ ಮಾಡ್ತಿದ್ದು ಯುದ್ಧದ ರಭಸ ಆಗಿತ್ತು. ರುಕ್ಮಿ ಯುದ್ಧಕ್ಕೆ ನಿಂತ, ಅವನ ರಥದ ಧ್ವಜ ಕತ್ತರಿಸಿ, ಸಾರಥಿಯನ್ನು ಕೊಂದು, ಕುದುರೆಗಳನ್ನು ಕತ್ತರಿಸಿ ನೆಲದ ಮೇಲೆ ನಿಲ್ಲಿಸಿದ್ದಂತೆ ರುಕ್ಮಿನ. ರುಕ್ಮಿಗೆ ಬಿಲ್ಲಿಗೆ ಬಾಣ ಹೂಡಿದ್ದಾನೆ ಕೃಷ್ಣ, ಇನ್ನೇನು ಬಿಡಬೇಕು ಅಷ್ಟರಲ್ಲಿ ರುಕ್ಮಿಣಿ ತಡದ್ಲಂತೆ. ಅವನ್ ಯಾಕೆ ಕೊಲ್ತಿ ಈಗ ಅಂತಂದ್ಲಂತೆ. ಇದು ಮಂಗಳ ಕಾರ್ಯ, ನಮ್ಮ ಅಣ್ಣನ ಈಗ ಯಾಕೆ ಕೊಲ್ತಿ ಕೃಷ್ಣ ಅಂದ. ಬಿಲ್ಲಿಗೆ ಹೂಡಿದ ಬಾಣವನ್ನು ಸ್ವಲ್ಪ ಮೇಲ್ ಮಾಡಿಬಿಟ್ಟ. ಆ ರುಕ್ಮಿಯ ಕಿರೀಟ ಕೆಳಗೆ ಬಿದ್ದಿತ್ತು, ತಲೆ ಕೂದಲಿಗೆ ಹೋಗಿ ಬಡಿತಂತೆ. 5 ಕಡೆ ಜುಲ್ಪಿ ಆದಾಗ ಆಗಿತ್ತಂತೆ ಅದಕ್ಕೆ. ಈ ನಮ್ಮ ಕಡೆ ಜುಲ್ಪಿ ಅಂತಾರೋ,
ಈಗೆಲ್ಲ ಹಿಪ್ಪಿ ಕೂದಲೇ ಬಿಟ್ಕೊಂಡು ಅಡ್ಡಾಡ್ತಿರ್ತಾವೆ, ಸ್ಟೈಲು ಅಂತಾರೆ ಮತ್ತದನ್ನು. ಏನೆಲ್ಲ ಆಗಿಬಿಡ್ತು ನೋಡ್ರಿ. ಅದಕ್ಕೆ ರಾಜರು ಚಮತ್ಕಾರ ಮಾಡಿದರು. ಇಷ್ಟು ದಿನ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿನೇ ರುಕ್ಮಿಣಿಯಾಗಿ ನಿನ್ನ ಮನೆಯಲ್ಲಿ ಇದ್ಲಲ್ಲೋ, ಅಂಬೆಗಾಲು ಇಟ್ಲಲ್ಲೋ, ಲಕ್ಷ್ಮೀ ಲೀಲಾ ಸದನ ವಿಪಣಿ, ಅರೆ ಶ್ರೀಮಂತಿಕೆಯ ದೇವತೆ ನಿನ್ನ ಮನೆಯೊಳಗೆ ಅಂಬೆಗಾಲಿಟ್ಟಿದ್ದಾಳೆ, ಅವಳನ್ನು ಯಾರಿಗೆ ಕೊಡಬೇಕು ಯೋಗ್ಯನಿಗೆ ಅನ್ನೋ ವಿವೇಕ ನೀನು ಕಳ್ಕೊಂಡು ವರ್ತಿಸಿದಿ. ಇವತ್ತು ನಿನ್ನ ಮನೆ ಬಿಟ್ಟು ಹೋಗ್ತಿದ್ದಾಳೆ ನಿನ್ನ ಸಹೋದರಿ, ಇನ್ನು ನಿನ್ನ ಮನೆಯೊಳಗೆ ಲಕ್ಷ್ಮಿಯ ಆವಾಸ ಇಲ್ಲ ಅಂತ ತೋರಿಸ್ಲಿಕ್ಕೆ ಯಾರ ಮನೆಯಲ್ಲಿ ಸಂಪತ್ತು ಅವರಿಂದ ದೂರ ಆಗ್ತಾಳೆ ಅವರೆಲ್ಲ ತಲೆ ಬೋಳಿಸ್ಕೋತಾರೆ. ಅದನ್ನೇ ತೋರಿಸ್ಲಿಕ್ಕೆ ತಲೆ ಬೋಳಿಸಿದ ಅಂತಾರೆ ವಾದರಾಜರು ಪ್ರಾಯ. ಹೀಗೆ ಅವನ ತಲೆ 5 ಕಡೆ ಜುಟ್ಟ ಮಾಡಿದ ಹಾಗೆ ಮಾಡಿದ. ಅದು ಅವಮಾನ ಆಯಿತು. ಭೋಜಕಟದಲ್ಲಿದ್ದ. ಇನ್ನೊಂದು ಕುಂಡಿನಾಪಟ್ಟಣದ ಒಳಗೆ ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅಂಥ ಕೃಷ್ಣ ಮಾಡಿದ ಅವಮಾನಕ್ಕೆ ಸಹೋದರಿಯನ್ನು ಅಪಹರಿಸಿದ ಕೃಷ್ಣ ಅಂತ ಅಲ್ಲೇ ಕೂತುಬಿಟ್ನಂತವ. ಬೇಕಿತ್ತ ರುಕ್ಮಿಣಿನ ಕೃಷ್ಣನಿಗೆ ಕನ್ಯಾದಾನ ಮಾಡಿದರೆ ತನ್ನೂರೊಳಗೆ ತಾನು ಆರಾಮಿರ್ಬೋದಾಗಿತ್ತ. ಈ ಸ್ಥಿತಿಯನ್ನು ಅನುಭವಿಸಿದ ಅಂತ ರಾಜರು ವರ್ಣನೆ ಮಾಡಿ ಹೇಳ್ತಾರೆ. ಆಮೇಲೆ ರುಕ್ಮಿಣಿಯನ್ನು ಮೂಲ ಮಾಧವ ಅನ್ನೋ ಕ್ಷೇತ್ರಕ್ಕೆ ಕರೆತಂದ. ವಸಂತ ಮಾಧವ ಅಂತ ಹೆಸರಿದೆ. ಆ ಕ್ಷೇತ್ರದಲ್ಲಿ ರುಕ್ಮಿಣಿಯನ್ನು ಕರ್ಕೊಂಡು ಬಂದು 4 ದಿನಗಳ ಕಾಲ ಕಲ್ಯಾಣ ಮಾಡಿಕೊಂಡಂತೆ ಕೃಷ್ಣ. ಅದು ವಿಧಿವತ್ತಾಗಿ ಕಲ್ಯಾಣ ನಡೆದಿದೆ ಅಂತ ಹೇಳ್ತಾರೆ. ವಧುವಿನ ಪಕ್ಷ ವರನ ಪಕ್ಷದ ಕಡೆ ರಾಜರು ಸೇರಿ ಕೃಷ್ಣನ ರುಕ್ಮಿಣಿಯರನ್ನು ನಿಲ್ಲಿಸಿ ಹಸೆಮಣೆ ಮೇಲೆ ಆ ಅಂತಃಪಟವನ್ನು ಹಿಡಿದು ಮಂಗಳ ಅಷ್ಟಕಗಳಿಂದ ಸೂರ್ಯ ಸೂಕ್ತದೊಂದಿಗೆ ಮುತ್ತಿನ ಅಕ್ಷತೆಯನ್ನು ಆರೋಪಣ ಮಾಡಿ ವಿವಾಹ ಮಾಡಿಕೊಂಡಂತೆ. ಮಾಂಗಲ್ಯ ಬಂಧನ ಕಂಕಣ ಬಂಧನ ಮಾಡಿದ್ದಾನೆ ಕೃಷ್ಣ ಅಂತ ಕಥೆ ಹೇಳ್ತಾರೆ. ಅಂಥ ಕೃಷ್ಣನ ಕಥೆಯನ್ನು, ಮಂಗಳಕರವಾದ ಕಥೆಯನ್ನು ಇವತ್ತು ಕೇಳಿದ್ದೇವೆ. ನಾಳೆ ಕೃಷ್ಣನ ಮುಂದುವರೆದ ಚರಿತ್ರೆ, ಮಂಗಳಾದ್ದರಿಂದ ಮುಂದುವರೆದ ಚರಿತ್ರೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ